ಎಲ್ಲರಿಗೂ ನಮಸ್ಕಾರ. ಮಿರ್ಲೆ ನಮ್ಮೂರು ಚಾನಲ್ಗೆ ಸ್ವಾಗತ. ನಾನು ಮಂಜುನಾಥ್ ಮಿರ್ಲೆ. ಬಿಗ್ ಬಾಸ್ನ ಜನರ ಅಭಿಪ್ರಾಯದಲ್ಲಿ ನಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಪಿನ್ನಾಲೆಗೆ ಕೊನೆಯ ದಿನಗಳು ಬಾಕಿ ಇರುವಂತೆ ಕಿಚ್ಚ ಅವರ ಕೊನೆಯ ಪಂಚಾಯಿತಿ ಒಂದು ವಿಶೇಷತೆಯನ್ನು ನೀಡಿತ್ತು. ಅಲ್ಲದೆ ಸ್ಪರ್ಧಿಗಳಿಗೆ ಸ್ಫೂರ್ತಿಯನ್ನು ಕೂಡ ನೀಡಿತ್ತು. ಕಿಚ್ಚ ಅವರು ಹೇಳ್ತಾರೆ, ಪ್ರತಾಪ್ ಅವರೇ, ಈಶಾನಿ ಅವರು ನಿಮಗೆ ಆ ರೀತಿ ಹೇಳಿದಾಗ ನೀವೇಕೆ ಉತ್ತರವನ್ನು ನೀಡಲಿಲ್ಲ ಎಂದು ಕೇಳಿದಾಗ ಪ್ರತಾಪ್ ಅವರು ಹೇಳ್ತಾರೆ, ಸರ್, ಮನೆಗೆ ಅತಿಥಿಗಳಾಗಿ ಬಂದಿದ್ದರಿಂದ ನಾನು ಅವರಿಗೆ ಏನು ಹೇಳಲಿಲ್ಲ ಎಂದು ಹೇಳ್ತಾರೆ. ಆಗ ಸುದೀಪ್ ಅವರು ಯಾವ ವಿಷಯಕ್ಕೆ ಯಾವ ಉತ್ತರವನ್ನು ನೀಡಬೇಕು ಅಲ್ಲಿಯೇ ನೀಡಿ ಎಂದಾಗ ಅವರು ಉತ್ತರವನ್ನು ಕೂಡ ನೀಡ್ತಾರೆ. ಅಲ್ಲದೆ ಸುದೀಪ್ ಅವರು ರಕ್ಷಕ್ ಅವರಿಗೂ ಕೂಡ ಒಂದು ಎಚ್ಚರಿಕೆಯ ಮಾತುಗಳ ಜೊತೆಗೆ ಬುದ್ಧಿವಾದವನ್ನು ಕೂಡ ಹೇಳ್ತಾರೆ. ರಕ್ಷಕ್ ಅವರೇ, ನೀವು ನಿಮ್ಮ ತಂದೆಯ ಹೆಸರಿಗೆ ಕಳಂಕ ತರಬೇಡಿ. ನೀವು ಎಲ್ಲೋ ಅವರಿಗೆ ಮಸಿ ಬಳಿಯುವ ಕೆಲಸವನ್ನು ಮಾಡಬೇಡಿ. ದೇವರು ನಿಮಗೆ ಚೆನ್ನಾಗಿಟ್ಟಿರಲಿ ಅಂತ ಬುದ್ಧಿವಾದವನ್ನು ಹೇಳ್ತಾರೆ. ರಕ್ಷಕ್ ಅವರು ಈಗಾಗಲೇ ಒಂದು ಮಾತಿಗೆ ಸುದೀಪ್ ಅವರ ಅಭಿಮಾನಿಗಳಿಗೆ ಮತ್ತು ಸುದೀಪ್ ಸರ್ ಅವರಿಗೆ ವಿಡಿಯೋ ಮುಖಾಂತರ ಕ್ಷಮೆಯನ್ನು ಕೋರಿದ್ದಾರೆ. ಈಗ 2 ದಿನದಿಂದ ಒಂದು ವಿಡಿಯೋ ಹರಿದಾಡ್ತಿದೆ. ಅಂದರೆ ನಾನು ಸುದೀಪ್ ಅಣ್ಣ ಮೇಲೆ ನೆಗೆಟಿವ್ ಆಗಿ ಹೇಳಿದೆ ಅನ್ನೋದು. ನಾನು ಹೇಳಿದ್ದು ಆ ಕಾಂಟೆಕ್ಸ್ಟಲ್ಲ. ನೀವು ಇಡೀ ಇಂಟರ್ವ್ಯೂ ನೋಡಿದಾಗ ಗೊತ್ತಾಗುತ್ತೆ ನಾನು ಯಾವ ಲೈನ್ ಏನೇನು ಕೇಳಿರ್ತೀನಿ ಅಂತ. ನಿಜವಾಗ್ಲೂ ಅದರಿಂದ ಎಲ್ಲರಿಗೂ ಸಾರಿ. ಬೇಜಾರಾಗಿದ್ರೆ ಸುದೀಪ್ ಅಣ್ಣಗೆ ಮತ್ತು ಸುದೀಪ್ ಅಣ್ಣ ಫ್ಯಾನ್ಸ್ಗೆ ತುಂಬ ಗೌರವ ಇದೆ ಸುದೀಪ್ ಅಣ್ಣನ ಮೇಲೆ. ಬಿಗ್ ಬಾಸ್ ಜರ್ನಿಯಿಂದ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದು. ನಮ್ಮ ತಂದೆ ಮೇಲೆ ಕೂಡ ಅಷ್ಟೇ ಪ್ರೀತಿ ಇತ್ತು ಅವ್ರಿಗೆ. ಅಲ್ಲಿಂದ ಸ್ಟಾರ್ಟ್ ಆಗಿ ಜರ್ನಿ. ಯಾರಾದರೂ ಬೇಜಾರಾಗಿದ್ರೆ ನಿಜವಾಗ್ಲೂ ಸಾರಿ. ಥ್ಯಾಂಕ್ ಯು ಸೊ ಮಚ್. ಈ ಸುದೀಪ್ ಸರ್ ಅವರ ಈ ಮಾತಿಗೆ ಯಾವ ರೀತಿ ಉತ್ತರವನ್ನು ನೀಡುತ್ತಾರೆ ಅಂತ ಕಾದು ನೋಡಬೇಕು. ಅಲ್ಲದೆ ಈಶಾನಿ ಅವರು ಒಂದು ಆಡಿರುವ ಮಾತು ಯಾವ ರೀತಿ ಜನರಲ್ಲಿ ಕಿಚ್ಚನ್ನು ಹಬ್ಬಿಸುತ್ತಾ ಇದೆ ಎಂದರೆ, ಪ್ರತಿಯೊಬ್ಬರೂ ಕೂಡ ಪ್ರತಾಪ್ ಮೇಲೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ತೋರ್ತಾ ಇದ್ದಾರೆ. ಜನರು ಯಾವ ರೀತಿ ಇದ್ದಾರೆ, ಬಿಗ್ ಬಾಸ್ ಯಾವ ರೀತಿ ಆಟವನ್ನು ಆಡಿಸುತ್ತೆ ಎಂದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಗ್ರ್ಯಾಂಡ್ ಫಿನಾಲೆಯಲ್ಲಿ ಕೆಲವೇ ಜನಗಳು ಇರುವ ಹಾಗೆ ಕೆಲವು ದಿನಗಳು ಮಾತ್ರ ಉಳಿದಿವೆ. ಇನ್ನೇನು ಕೆಲವು ದಿನಗಳಲ್ಲಿ ಬಿಗ್ ಬಾಸ್ನ ವಿನ್ನರ್ ಯಾರಾಗುತ್ತಾರೆ, ಫೈನಲಿಸ್ಟ್ಗಳು 5 ಜನ ಫೈನಲಿಸ್ಟ್ಗಳು ಯಾರು ಇರುತ್ತಾರೆ ಎಂಬುದನ್ನು ಬಿಗ್ ಬಾಸ್ನ ತೀರ್ಮಾನವೇ ಅಂತಿಮ ತೀರ್ಮಾನ. ಅಲ್ಲದೆ ಪ್ರತಿಯೊಬ್ಬರೂ ಕೂಡ ಯಾವ ರೀತಿ ಯಾವ ಸಮಯದಲ್ಲಿ ಎಲಿಮಿನೇಟ್ ಆಗ್ತಾರೆ, ಯಾರು ಹೋಗ್ತಾರೆ, ಯಾರು ಇರ್ತಾರೆ ಅಂತ ಊಹಿಸಲು ಕೂಡ ಸಾಧ್ಯವಾಗುವುದಿಲ್ಲ. ಅದೇ ಬಿಗ್ ಬಾಸ್ನ ಅಂತಿಮ. ಪ್ರತಿಯೊಬ್ಬರೂ ಕೂಡ ಬಿಗ್ ಬಾಸ್ನ ಒಂದೊಂದು ವಿಷಯಗಳು ಕೂಡ ಒಬ್ಬೊಬ್ಬರಿಗೆ ತಿಳಿದಿರುವಂತೆ ಟ್ರೋಲ್ಗಳು ಆಗ್ತಾನೆ ಇರುತ್ತೆ. ಯಾವ ಸ್ಪರ್ಧಿ ಯಾವ ರೀತಿ ಯಾವ ಕ್ಷಣದಲ್ಲೂ ಬೇಕಾದರೂ ಹೊರಗಡೆ ಬರಬಹುದು. ಇದು ಬಿಗ್ ಬಾಸ್ನ ಕಾಲಚಕ್ರ ಎಂದರೂ ತಪ್ಪಾಗಲಾರದು. ಚಕ್ರ ಉರುಳಿದಂತೆ ಯಾವ ಯಾವ ವಿಷಯಗಳು ಹೊರಗೆ ಬರುತ್ತವೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಾಗಾಗಿ ಬಿಗ್ ಬಾಸ್ನ ಆಟ ಕೊನೆಯ ಆಟವಾಗಿದೆ. ಇನ್ನೇನು ಈ ಆಟದಲ್ಲಿ ಯಾರು ಗೆದ್ದರು ಎನ್ನುವುದನ್ನು ಪ್ರತಿಯೊಬ್ಬರೂ ಕೂಡ ನೋಡಿ ಕಣ್ತುಂಬಿಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.